ನಮಸ್ತೆ, ನಾನು ನಿಮ್ಮ ಹರ್ಷ. ಹಿಂದಿನ ಸಂಚಿಕೆಯಲ್ಲಿ ನಾನು ಕೆಲವು ದೊಡ್ಡ ಸ್ಟಾಕ್ಗಳ ಬಗ್ಗೆ ಹೇಳಿದ್ದೆ. ಅದಕ್ಕೆ ನನಗೆ ಗೊತ್ತಿರೋರು ಹೇಳಿದರು, ಕೇವಲ ನೀವು ದೊಡ್ಡ ಸ್ಟಾಕ್ಗಳ ಬಗ್ಗೆ ಮಾಹಿತಿ ಹೇಳ್ತಾರೆ, ಅದರಿಂದ ಜಾಸ್ತಿ ಲಾಭ ಆಗಲ್ಲ. ಪೆನ್ನಿ ಸ್ಟಾಕ್ಗಳ ಬಗ್ಗೆ ಹೇಳಿ, ಯಾಕಂದರೆ ಪೆನ್ನಿ ಸ್ಟಾಕ್ಗಳಿಂದ ಲಾಭ ಜಾಸ್ತಿ ಅಂತ. ಮೊದಲು ಪೆನ್ನಿ ಸ್ಟಾಕ್ಸ್ ಅಂದರೆ ಏನು ಅದನ್ನು ಹೇಳ್ತೇನೆ, ಆಮೇಲೆ ಮುಂದೆ ಹೇಳ್ತೇನೆ. ಯಾವ ಸ್ಟಾಕ್ಗಳು 10 ರೂಪಾಯಿ ಅಥವಾ 10 ರೂಪಾಯಿಗಿಂತ ಕೆಳಗಿನ ರೇಟ್ ನಡೀತಾವೆ ಅವಕ್ಕೆ ಪೆನ್ನಿ ಸ್ಟಾಕ್ಸ್ ಅಂತ ಕರೀತಾರೆ. ಒಂದು ಇನ್ನೊಂದು ವಿಚಾರ, ಪೆನ್ನಿ ಸ್ಟಾಕ್ಗಳು ಹೆಚ್ಚು ಲಾಭ ಕೊಡ್ತಾವೆ, ಯಾಕಂದ್ರೆ ಅವು ಅಂಡರ್ ವ್ಯಾಲ್ಯೂ ಆಗಿರ್ತಾವೆ, ಲಾಭ ಜಾಸ್ತಿ ಕೊಡ್ತಾವೆ, ನಿಜ ಇದೆ. ಆದ್ರೆ ರಿಸ್ಕು ಹಂಗೆ ಇರ್ತದೆ. ದೊಡ್ಡ ಸ್ಟಾಕ್ಗಳು ಏನಾಗ್ತಾವು, ಲಾಭ ಕಮ್ಮಿ, ರಿಸ್ಕ್ ಕಮ್ಮಿ. ಪೆನ್ನಿ ಸ್ಟಾಕ್ಗಳಲ್ಲಿ ಲಾಭ ಜಾಸ್ತಿ, ರಿಸ್ಕ್ ಜಾಸ್ತಿ. ಪೆನ್ನಿ ಸ್ಟಾಕ್ಗಳ ಬಗ್ಗೆ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕಥೆ ಅದ, ತುಂಬ ಜನರಿಗೆ ಅದು ಗೊತ್ತದ, ಆದರೂ ನೆನಪು ಮಾಡ್ತೀನಿ. ಈ ಮಂಗಗಳ ಬಗ್ಗೆ ಒಂದು ಕಥೆ ಅದ. ಒಬ್ಬ ಶೇಟ್ ಒಂದು ಊರಿಗೆ ಹೋಗ್ತಾನೆ. ಅಲ್ಲಿ ಟೀ ಸ್ಟಾಲ್ ಮುಂದೆ ಟೀ ಕುಡಿತಾ ಕೇಳ್ತಾನೆ, ನನಗೆ ಮಂಗಗಳು ಬೇಕು, 10 ರೂಪಾಯಿ ಒಂದು ಮಂಗ ಕೊಡ್ತೀನಿ, ತೋತೀನಿ ನಾನು, ನಿಮ್ಮ ಊರಾಗ ಎಷ್ಟವ ಅಷ್ಟು ಕೊಡ್ರಿ ಅಂತ. ರೈತರು 10 ರೂಪಾಯಿ ಎಷ್ಟು ಸಿಗ್ತಾವೆ ಅಷ್ಟು ಹಿಡಿದು ತಂದು ಕೊಡ್ತಾರೆ. ಮತ್ತೆ ನೆಕ್ಸ್ಟ್ ವೀಕ್ ಬರ್ತಾನೆ, ಮತ್ತೆ ಎಷ್ಟು ಬೇಕು ಕೊಡ್ರಿ, ಅದು 20 ರೂಪಾಯಿ ಕೊಡ್ತೀನಿ ಅಂತ. ಮತ್ತೆ ಜನ ಹಿಡಿದು ತಂದು ಕೊಡ್ತಾರೆ. ಶೇಟು ಅವನ ಒಯ್ತಾನೆ ಇರ್ತಾನೆ ಲಾರಿಗಳಲ್ಲಿ ತುಂಬಿಕೊಂಡು. ಮತ್ತೆ ನೆಕ್ಸ್ಟ್ ವೀಕ್ ಬರ್ತಾನೆ, 40 ರೂಪಾಯಿ ಅಂತಾನೆ. ಇದೇ ಥರ ಕೆಲವು ತಿಂಗಳ ಕಾಲ ಹೋಗ್ತಾವೆ, 100 ರೂಪಾಯಿ ಆಗ್ಬಿಡ್ತಾರೆ ರೇಟ್. ಆ ತಾಲೂಕುಗಳಲ್ಲಿ ಮಂಗಗಳು ಸಿಗ್ತಾರಲ್ಲ, ಮಂಕಿಗಳು ಕಮ್ಮಿ ಆಗ್ಬಿಡ್ತಾವೆ. ಅವಾಗ ಜನ ಹೇಳ್ತಾರೆ, 100 ರೂಪಾಯಿ ಕೆಲ ಸಿಗಂಗಲ್ಲ, ಈಗ ಪಕ್ಕದ ತಾಲೂಕಿಗೆ ತರ್ಬೇಕು ನಾವು, ಹಂಗಾರೆ 150 ರೂಪಾಯಿ ಕೊಡ್ತೀನಿ ಅಂತ ಮತ್ತೆ ತಂದು ಕೊಡ್ತಾರೆ. ಇನ್ನು ತೊಗೊಂಡು ಏನು ಮಾಡ್ತೀವಿ, ಇವನು ತೊಗೊಂಡು ಏನು ಮಾಡ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ಅವ ಹೇಳ್ತಾನೆ, ಇದ್ರ ಬಾಲದಿಂದ ಒಂದು ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಿತಾರೆ ಫಾರ್ಮ್ನೊಳಗೆ, ಅದಕ್ಕೆ ಅವನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ತೊಗೊಂಡು ಅಂತ. ಜನ ಪೂರ್ಣ ನಂಬಿಡ್ತಾರೆ, ತುಂಬ ಹಿಡ್ತಂದು ಕೊಡೋಕೆ ಶುರು ಮಾಡ್ತಾರೆ. 200 ರೂಪಾಯಿ ಅಂತಾನೆ. ನೆಕ್ಸ್ಟ್ ವೀಕ್ ಇನ್ನೂ ಹುಡುಕಿಡ್ರಿ, ಈ ಸಲ 500 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಜನ ಎಲ್ಲ ಹುಡ್ಕೊಂಡು ತಿರುಗಾಡ್ಕೊಳ್ತಾರೆ. ಬೇರೆ ಒಬ್ಬ ಶೇಟು ಆ ಊರಿಗೆ ಬರ್ತಾನೆ, ಏನು ಇಷ್ಟೊಂದು ಮಾತಾಡಿದ್ದೀರಿ ಅಂತ. ಇಲ್ಲ, 500 ರೂಪಾಯಿ ಒಂದು ಮಂಕಿ ರೇಟ್. ಅವ ಹೇಳ್ತಾನೆ, 400 ರೂಪಾಯಿ ಕೊಟ್ಟರೆ ಸಾಕು, ನಾನೇನು ಬೇಕಾಷ್ಟು ಕೊಡ್ತೀನಿ ಅಂತ. ಜನ ತೊಳಗೆ ನಿಲ್ತಾರೆ. ಅವ ಎಲ್ಲ ಡಂಪ್ ಮಾಡಿ ಹೋಗ್ತಾನೆ. ಇದು ಸ್ಟಾಕ್ ಮಾರ್ಕೆಟಲ್ಲಿ ಪೆನ್ನಿ ಸ್ಟಾಕ್ಗಳ ಬಗ್ಗೆ ಇರುವಂಥ ಒಂದು ಸಣ್ಣ ಕಥೆ, ಪಂಪ್ ಆ್ಯಂಡ್ ಡಂಪ್. ಒಬ್ಬರು ಎಷ್ಟೋ ಹೋಗ್ತಾರೆ, ಒಮ್ಮೆ ಜನರಿಗೆ ಕ್ಯಾಪ್ ಹಾಕಿಬಿಡ್ತಾರೆ. ಬಟ್ ಹಾಗಂತ ಯಾವುದೇ ಪೆನ್ನಿ ಸ್ಟಾಕ್ಗಳು ಕೆಟ್ಟವಲ್ಲ. ಪೆನ್ನಿ ಸ್ಟಾಕ್ಗಳು ಯಾಕೆ ಆಗ್ತಾವೆ ಅಂತ ತಿಳ್ಕೊಬೇಕು. ಪೆನ್ನಿ ಸ್ಟಾಕ್ ಅಂದ್ರೆ ಮೊದಲು ಎಲ್ಲ ಕಂಪ್ನಿ ಚೆನ್ನಾಗಿರ್ತಾವೆ. ಯಾವಾಗ ಪೆನ್ನಿ ಆಗ್ತಾವೆ ಅಂದ್ರೆ ಅವು ಮೊದಲ ಅವುಗಳಲ್ಲಿ ಒಂದು ಆರ್ಡರ್ ಬುಕ್ಸ್ ಕಮ್ಮಿ ಆಗಿರ್ತವೆ, ಇಲ್ಲ ಕಂಪನಿ ಮೇಲೆ ಸಾಲದ ಹೊರೆ ಜಾಸ್ತಿ ಆಗಿರ್ತದೆ, ಅಥವಾ ಪ್ರಮೋಟರ್ಸು ತಮ್ಮ ಸ್ಟೇಕ್ಸ್ನ ಮಾರಿಬಿಟ್ಟಿರ್ತಾರೆ ತಮ್ಮ ಅಡಚಣೆ ಸಲುವಾಗಿ, ಅಥವಾ ಕಾಲಕ್ಕಂತ ಟೆಕ್ನಾಲಜಿ ಬದಲಾಗಿರ್ತದೆ, ಅದನ್ನು ಆ ಟೆಕ್ನಾಲಜಿನ ಅಡಾಪ್ಟ್ ಮಾಡೋ ಶಕ್ತಿ ಅವ್ರಿಗಿರಂಗಿಲ್ಲ, ಅಥವಾ ಅವರ ಪ್ರಾಡಕ್ಟಿಗೆ ಮಾರ್ಕೆಟಲ್ಲಿ ಡಿಮಾಂಡ್ ಕಮ್ಮಿ ಆಗಿರ್ತದೆ. ಹಲವಾರು ರೀಸನ್ಗಳವ. ಆ ರೀಸನ್ಗಳ ಬೇಸ್ ಮೇಲೆ ತುಂಬ ಒಳ್ಳೊಳ್ಳೆ ಸ್ಟಾಕ್ಸ್ ಅನ್ನೋವು ಸಹಿತ ಒಂದೊಂದು ಸಹ ಪೆನ್ನಿ ಆಗಿಬಿಟ್ಟಿರ್ತಾವೆ. ಹೀಗಾಗಿ ಅವು ಒಂದ್ಸಲ ಕೆಳಗೆ ಹೊಂಟು ಅಂದ್ರೆ ಅವುಗಳ ಕತೆ ಮುಗಿದ್ಬಿಟ್ಟಿರ್ತದೆ. ಹೀಗಾಗಿ ಪೆನ್ನಿ ಸ್ಟಾಕ್ಸ್ ತೊಗೊಳೋದಕ್ಕೆ ಮುಂಚೆ 4 ಬಾರಿ ಯೋಚಿಸ್ತೀನಿ. ಆದರೂ ನಾನು ನಿಮ್ಗೊಂದು ಕತೆ ಹೇಳ್ತೀನಿ ನನ್ನ ಬಗ್ಗೆ, ಪೆನ್ನಿ ಸ್ಟಾಕ್ಸ್ ಬಗ್ಗೆ. ನಾನು ಸಹಿತ ಈಗ ಒಂದು 15 ವರ್ಷದಿಂದ ನನಗೂ ಅಷ್ಟೊಂದು ಅನುಭವ ಇರಲಿಲ್ಲ.
ಆ ಟೈಮಲ್ಲಿ ನಾನು ಯಾರ್ಯಾರು ಹೇಳ್ತಾರಂತ ಓದ್ತಿದ್ದೆ. ತುಂಬ ಕಮ್ಯುನಿಟಿ, ಇದು ತುಂಬ ಚೆನ್ನಾಗಿದೆ, ಬ್ಲಾಕ್ ಬಸ್ಟರ್ ಆಗ್ತದೆ, ಭಾರಿ ಫ್ಯೂಚರ್ ಅದ, ಈ ಬಟ್ಟಿನ ಅಮೇರಿಕಾ ಅಧ್ಯಕ್ಷರು ತೋತಾರ ಅಂತಿದ್ರು. ನನಗೂ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಯಾರೋ ಎಕ್ಸ್ಪರ್ಟ್ಗಳು ಏನೋ ಹೇಳಿಬಿಟ್ರೆ ನಾನು ಬೈ ಮಾಡ್ತಾಯಿದ್ದೆ. ಕೊನೆಗೆ ಆಗಿದ್ದೇನು ಅಂದ್ರೆ ಆ ಕಂಪ್ನಿ ಜೀರೋ. ಯಾರೋ ಸೆಲೆಬ್ರಿಟಿ ತುಂಬ ಸ್ಟೇಕ್ಸ್ ತೊಗೊಂಡ್ಬಿಟ್ರ ಅಂತ ಒಂದು ಕಂಪ್ನಿ ಬಗ್ಗೆ ಹೇಳಿದರು. ಏನೂ ಇಲ್ಲ. ಈ ಪೆನ್ನಿ ಸ್ಟಾಕ್ಗಳ ಬಗ್ಗೆ ಏನಂದ್ರೆ ಗಾಸಿಪ್ಗಳೇ ಜಾಸ್ತಿ. ಗಾಸಿಪ್ ಇರೋದ್ರಿಂದ ಏನಾಗ್ತದೆ, ಯಾವುದು ನಿಜ ಯಾವುದು ಸುಳ್ಳು ಗೊತ್ತಿರಲ್ಲ. ಆಗೇನಾಗ್ಬಿಡ್ತೀವಿ, ನಮ್ಮಂಥ ಹೊಸದಾಗಿ ನಾವು ಮಾರ್ಕೆಟಿಗೆ ಬಂದಾಗ ಕಮ್ಮಿ ರೇಟಲ್ಲಿ ಜಾಸ್ತಿಗೆ ಸಿಗ್ತಾವೆ, ಕ್ವಾಂಟಿಟಿಯಲ್ಲಿ ಸಿಗ್ತಾವೆ, ಬಂಡಲ್ಗಟ್ಟಲೆ ಸಿಗ್ತಾವೆ. ನಮ್ಗೆ ಆ ಒಂದು ಖುಷಿ ಇರ್ತದೆ ನಮ್ಗೆ. ನಾವೊಂದು 10,000 ರೂಪಾಯಿಗೆ ಒಂದು 10,000 20,000 ಅಷ್ಟೊಂದು ಕ್ವಾಂಟಿಟಿ ಸಿಗ್ತಾವಲ್ಲ, ಈಗ ಬರೀ 2 ರೂಪಾಯಿ ಆದ್ರೆ ಸಾಕು, ನಮ್ಮ ಹಣ ಡಬಲ್. 10 ರೂಪಾಯಿ ಬಿಟ್ರೆ 10 ಪಟ್ಟು ಹಿಂಗೆ ವಿಚಾರ ಮಾಡೋಕ್ಕೆ ಶುರು ಮಾಡ್ತೀವಿ ನಾವು. ಆದ್ರೆ ಅವುಗಳ ಪರಿಸ್ಥಿತಿ ಏನು, ನಿಜವಾಗಿಯೂ ಡಬಲ್ ಆಗತ್ತೋ ಅಥವಾ 10 ಪಟ್ಟು ಏರಷ್ಟು ಅವುಗಳ ಏನಾದ್ರು ಶಕ್ತಿ ಇದೆಯಾ? ಇದನ್ನು ಕೂಲಂಕುಷವಾಗಿ ತಿಳ್ಕೊಳ್ಳೋಷ್ಟು ನಾಲೆಜ್ ನಮಗಿರಂಗಿಲ್ಲ. ಅವಾಗ ನಾವೇನಾಗ್ತೀವಿ, ನಮ್ಮ ಪ್ರಿನ್ಸಿಪಲ್ ಅಮೌಂಟ್ನ ಕಳ್ಕೊಂಡ್ಬಿಡ್ತೀವಿ. ಅಲ್ಲಿ 100ಕ್ಕೆ 90 ಭಾಗ ಪೆನ್ನಿ ಸ್ಟಾಕ್ಗಳು ಅಸಲೇ ಹೋಗ್ಬಿಡ್ತಾವೆ. ನೀವು ಯಾವುದೇ ನೋಡಿರಿ, ಯೂಟ್ಯೂಬು, ಸೋಷಿಯಲ್ ಮೀಡಿಯಾ ತುಂಬ ಕಡೆಗೆ ನೋಡ್ರಿ, ಪೆನ್ನಿ ಸ್ಟಾಕ್ಗಳು ತುಂಬ ತುಂಬ ಹೈಪಲ್ಲಿ ವಿಷಯವನ್ನು ಹೇಳ್ತಾರೆ. ಆದರೆ ವಸ್ತುತಿಲಿ ಹಂಗಿರಂಗಿಲ್ಲ. ನನಗೆ ಅನುಭವ ಆಗಿದ್ದ ಮುಂಚೆ ನಾನು ತುಂಬ ಕಂಪ್ನಿಗಳಲ್ಲಿ ದುಡ್ಡು ಹಾಕಿ ಕಳ್ಕೊಂಬಿಟ್ಟೆ. ಯಾಕಂದ್ರೆ ನನಗೆ ಅನುಭವ ಇಲ್ಲ, ಬರೀ ಬೇರೆ ಹೇಳಿದ್ರೆ ಕೇಳ್ತಿದ್ದೆ. ಈ ಸ್ಟಾಕ್ಸ್ ಓಡುತ್ತೆ, ಈ ಸ್ಟಾಕ್ಸ್ ಓಡುತ್ತೆ, ಅದು ಯಾವ ಓಡಲ್ಲ ಅವು. ಅದು ಪೆನ್ನಿ ಸ್ಟಾಕ್ಗಳಲ್ಲಿ ನೀವು ದುಡ್ಡು ಹಾಕೋ ಮುಂಚೆ 4 ಬಾರಿ ಯೋಚಿಸ್ಬೇಕು. ಹಾಗಂತ ಎಲ್ಲ ಪೆನ್ನಿ ಸ್ಟಾಕ್ ಕೆಟ್ಟವಲ್ಲ. ಯಾಕಂದ್ರೆ ಯಾವ ಕಂಪ್ನಿ ಒಳಗೆ ಫಂಡಮೆಂಟಲಿ ಏನಾದರೂ ಗ್ರೋತ್ ಆಗಿರ್ಬೇಕು, ಚೇಂಜಸ್ ಆಗಿರ್ಬೇಕು. ಈಗ ನೋಡಿ, ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಯಾವುದೋ ಒಂದು ಕಂಪ್ನಿ ಅದ್ರೊಳಗೆ ಪ್ರಮೋಟರ್ ತನ್ನ ಹೋಲ್ಡಿಂಗ್ ಜಾಸ್ತಿ ಮಾಡ್ಕೊಂಡ್ರೆ, ಅಥವಾ ಆ ಸೆಗ್ಮೆಂಟ್ಗೆ ಆರ್ಡರ್ಸ್ ಜಾಸ್ತಿ ಬಂದಿರಬೇಕು, ಅಥವಾ ಆ ಸೆಗ್ಮೆಂಟ್ಗೆ ಫ್ಯೂಚರಲ್ಲಿ ಗ್ರೋತ್ ಕಾಣಬೇಕು, ಏನೋ ಒಂದು ಚೇಂಜಸ್ ಕಾಣ್ತದೆ. ಏನೋ ಒಂದು ಚೇಂಜಸ್ ಕಂಡಾಗ ಅವಾಗ ಅದು ಆ ಸ್ಟೋರಿ ಟರ್ನ್ ಆಗ್ಬಿಡ್ತದೆ. ಯಾವಾಗ ಆ ಸ್ಟೋರಿ ಟರ್ನ್ ಆಗ್ತದೆ, ಆ ಸ್ಟಾಕು ಪಿಕಪ್ ಆಗ್ತದೆ. ಈ ಒಂದು 10 ವರ್ಷಗಳಿಂದ ಹೇಳ್ತೀನಿ, ನಾನು ನನ್ನ ಸ್ನೇಹಿತರಿಗೆ ಕೆಲವು ಸ್ಟಾಕ್ಗಳನ್ನು ರೆಕಮೆಂಡ್ ಮಾಡಿದ್ದೆ. ಒಂದು ಕಿರಿ ಇಂಡಸ್ಟ್ರಿ ಅಂತ, ಇನ್ನೊಂದು ಆ ಟೈಮಲ್ಲಿ ಆ ಕಿರಿ ಇಂಡಸ್ಟ್ರಿ ರೇಟ್ 5 ರೂಪಾಯಿ ನಡೀತಾ ಇತ್ತು. ಇನ್ನೊಂದು V2 ರೇಟಲ್ ಅಂತ 6 ರೂಪಾಯಿ ನಡೀತಾ ಇತ್ತು. ಅವ್ರಿಗೆ ನಾನು ಇದನ್ನು ತೊಗೊಳ್ಳಿ, ಚೆನ್ನಾಗಿದೆ ಅಂತ ಹೇಳಿದ್ದೆ. ಆದ್ರೆ ಅವ್ರು ನನಗೆ ಹೇಳಿದರು, ಇಂಥ ಡಬ್ಬಾ ಕಂಪ್ನಿಗಳೆಲ್ಲ ಸಲಹೆ ಕೊಡಬಾರ್ದು ಅಂತ. ಆದರೆ ನೋಡ್ರಿ, ಫ್ಯೂಚರಲ್ಲಿ ಅವೆಲ್ಲ ಬ್ಲಾಕ್ ಬಸ್ಟರ್ ಆದವು. 6 ರೂಪಾಯಿದಂಥ V2 ರೇಟಲ್ 600 ರೂಪಾಯಿ ಆಯಿತು. 5 ರೂಪಾಯಿದಂಥ ಕಿರಿ ಇಂಡಸ್ಟ್ರಿ 700 ರೂಪಾಯಿ ಆಯಿತು. ಯಾಕೆ ಅವು ಟರ್ನ್ ಆದವು ಅಂದ್ರೆ, ಅದರಲ್ಲಿ ಆ ಸೆಗ್ಮೆಂಟ್ಗಿರುವಂಥ ಬೆಲೆ ಅದು ಚೇಂಜ್ ಆದಾಗ ಅದಕ್ಕೆ ರೇಟ್ ಬರ್ತದೆ. ಇತ್ತೀಚಿನ ದಿನಗಳು ನೋಡ್ರಿ, ವೊಡಾಫೋನ್ ಐಡಿಯಾ ನೋಡ್ರಿ, 8 ರೂಪಾಯಿ ನಡೀತಾ ಇತ್ತು. 8 ರೂಪಾಯಿಂದ ಈಗ ಒಂದು 6 ತಿಂಗಳಿಂದ ನೋಡ್ರಿ 8 ರೂಪಾಯಿ ಇತ್ತು, ಈಗ 20 ರೂಪಾಯಿ. ಎಸ್ ಬ್ಯಾಂಕ್ ನೋಡ್ರಿ 10 ರೂಪಾಯಿ ಇತ್ತು, 20 ರೂಪಾಯಿ. ಯಾಕೆ ಟರ್ನ್ ಆದವು ಅಂದ್ರೆ ಅಲ್ಲಿ ಫಂಡಮೆಂಟಲಿ ಸ್ವಲ್ಪ ಚೇಂಜಸ್ ಆದವು. ಯಾವ ಕಂಪ್ನಿ ಪೆನ್ನಿ ಸ್ಟಾಕ್ಗಳಲ್ಲಿ ಫಂಡಮೆಂಟಲಿ ಚೇಂಜ್ ಆಗಬೇಕು. ಫಂಡಮೆಂಟಲಿ ಚೇಂಜ್ ಆದಾಗ ಮಾತ್ರ ಗ್ರೋತ್ ಕಾಣ್ತದೆ. ಆ ಸ್ಟಾಕು 10 ರೂಪಾಯಿದ್ದು 100 ರೂಪಾಯಿ ಆಗ್ತದೆ. ಒಂದು ವೇಳೆ ಆ ಸ್ಟಾಕ್ಗಳಲ್ಲಿ ಯಾವುದೇ ಗ್ರೋತ್ ಇಲ್ಲ ಅಂದ್ರೆ 10 ರೂಪಾಯಿದ್ದು 0 ಆಗಿಬಿಡ್ತದೆ. ಇಲ್ಲಿ ಎರಡೂ ಇರ್ತದೆ. ಆ ಕಾರಣಕ್ಕೆ ಪೆನ್ನಿ ಸ್ಟಾಕ್ಗಳು ಹಾಕೋಕ್ಕಿಂತ ಮುಂಚೆ ಎರಡನ್ನೂ ವಿಚಾರ ಮಾಡಿರಿ. ಈ ಸ್ಟಾಕ್ಗಳಲ್ಲಿ ಗ್ರೋತ್ ಇದೆಯಾ ಇಲ್ವಾ? ಗ್ರೋತ್ ಇದೆ ಅಂದರೆ ಅದು ದುಡ್ಡು ಹಾಕ್ರಿ. ಗ್ರೋತ್ ಇಲ್ಲ ಅಂತ ಅನಿಸಿದ್ರೆ ದುಡ್ಡು ಹಾಕಬೇಡಿ. ಇನ್ನೊಂದು ವಿಚಾರ ಹೇಳ್ತೀನಿ, ಈ ಪೆನ್ನಿ ಸ್ಟಾಕ್ ಮಧ್ಯೆ ಏನದಲ್ಲ, ಇದು ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಇರ್ಬೇಕು, ಊಟ ಆಗಬಾರ್ದು. ಯಾಕಂದರೆ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಭಾಳ ಮುಖ್ಯ. ನಮ್ಗೆ ಲಾಭ ಆಮೇಲೆ ನಮ್ಮ ಕ್ಯಾಪಿಟಲೇ ಹೋತಂದ್ರೆ
ನಾವು ಮತ್ತೆ ಬೇರೆ ಹೊತ್ತು ದುಡಿಲಿಕ್ಕೆ ಹೋಗ್ಬೇಕಾಗ್ತದೆ. ಈ ಪೆನ್ನಿ ಸ್ಟಾಕ್ಗಳ ಮಾಯೆ ಎಂತಂದ್ರೆ ಇದು ಬಿಟ್ಟೆನೆಂದರು ಬಿಡದಿ ಮಾಯೆ. ಈ ಮಾಯೆಯಿಂದ ಮನುಷ್ಯ ಹೊರಗೆ ಬರಲ್ಲ. ಯಾಕಂದ್ರೆ ಎಲ್ಲರ ತಲೆಯಲ್ಲೂ ಒಂದೇ ಇರ್ತದೆ, ಸಣ್ಣ ರೂಪಾಯಿ ಹಣದಲ್ಲಿ ಜಾಸ್ತಿ ಸಿಗ್ತಾವೆ ಕ್ವಾಂಟಿಟಿ. ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳೋದ್ರಿಂದ ದೊಡ್ಡ ಲಾಭ ಆಗ್ತದೆ, ಬೇಗ ಕೋಟ್ಯಾಧೀಶರು ಆಗ್ತೀವಿ. ಬೇಗ ಕೋಟ್ಯಾಧೀಶರು ಆಗ್ತೀವೋ ಬಿಡ್ತೀವೋ ಬೇರೆ ವಿಚಾರ, ಬೇಗ ಬಡವರ ಆಗೋದಂತೂ ನಿಶ್ಚಿತ. ಹಿಂಗಾಗಿ ನಾವು ಯಾವಾಗಲೂ ಬೇಗ ಶ್ರೀಮಂತರಾಗಬೇಕು ಅಂತ ಬಯಸೋದಕ್ಕಿಂತ ಬೇಗ ಅನ್ನೋ ಆಲೋಚನೆ ಹೋಗಿ ಬೇಗ ಬಡವರಾಗಬಾರ್ದು. ನಾವು ನಿರಂತರತೆಯನ್ನು ಕಾಪಾಡ್ಬೇಕು. ನಿರಂತರತೆ ಕಾಪಾಡ್ಕೊಂಡಾಗ ಏನಾಗ್ತದೆ, ಲಾಭ ಸ್ಲೋ ಆದರೂ ನಿರಂತರವಾಗಿ ಲಾಭ ಆದಾಗ ಮನುಷ್ಯನಲ್ಲಿ ಗ್ರೋತ್ ಉಂಟಾಗ್ತದೆ, ಲೈಫ್ ಸ್ಟೈಲ್ ಬದಲಾಗ್ತದೆ, ಆಲೋಚನೆಗಳು ಬದಲಾಗ್ತದೆ. ಆ ಕಾರಣಕ್ಕೆ ಈ ಪೆನ್ನಿ ಸ್ಟಾಕ್ಗಳ ಬಗ್ಗೆ ಅಷ್ಟೊಂದು ಅಡಿಕ್ಷನ್ ಆಗೋದು ಒಳ್ಳೆಯದಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ಪೆನ್ನಿ ಸ್ಟಾಕ್ಗಳ ಬಗ್ಗೆ ಬಹಳ ಕೂಲಂಕುಷವಾಗಿ ಅವುಗಳ ಇವತ್ತು ಬೇಕಾದಷ್ಟು ಆ್ಯಪ್ಗಳವ, ಅವುಗಳ ಬಗ್ಗೆ ಪ್ರತಿಯೊಂದನ್ನು ಡೀಟೇಲಾಗಿ ಚೆಕ್ ಮಾಡಿರಿ. ಪ್ಯಾರಾಮೀಟರ್ಸ್ನ ಚೆಕ್ ಮಾಡಿ ಅವು ಎಷ್ಟರ ಮಟ್ಟಿಗೆ ಸೂಕ್ತದ ಅಂತ ನೀವು ಮೊದಲ ಕನ್ಫರ್ಮ್ ಮಾಡಿಕೊಡ್ರಿ. ನಿಮಗೆ ಕನ್ಫರ್ಮ್ ಆದ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ನಿರ್ಧಾರ ಮಾಡಿ. ಇನ್ನೊಂದು ವಿಚಾರ, ಪೆನ್ನಿ ಸ್ಟಾಕ್ಗಳು ಯಾವಾಗಲೂ ಒಂದು ಪೋರ್ಟ್ಫೋಲಿಯೋದ 10% ಇರಬೇಕು. ಅದು ಎಕ್ಸಾಂಪಲ್, ನೀವು 1 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ಗೆ ಮಾಡ್ತೀರಂದ್ರೆ ನಿಮ್ಮ ಪೆನ್ನಿ ಸ್ಟಾಕ್ಗಳ ಬಗ್ಗೆ ನೀವು ಹಾಕೋ ಹಣ 10,000 ರೂಪಾಯಿ ಮಾತ್ರ. ಆ ಸ್ಟ್ರಾಟಜಿಯಲ್ಲಿ ನೀವು ಹೋದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಹೆಚ್ಚಾಗಿ ಡ್ಯಾಮೇಜ್ ಆಗಂಗಿಲ್ಲ. ಅವಾಗ ನಿಮ್ಗೆ ಏನಾಗ್ತದೆ, ಲಾಭವೂ ಜಾಸ್ತಿ ಆಗ್ತದೆ, ನೀವು ಸ್ಟೇಬಿಲಿಟಿನೂ ಕಾಪಾಡ್ಕೋತೀರಿ. ಇಲ್ಲ ಅಂದರೆ ಏನಾಗ್ಬಿಡ್ತದೆ, ಬರೀ 100% ನಿಮ್ಮಲ್ಲಿರೋ ಕ್ಯಾಪಿಟಲ್ ಉಷ್ಟು ತಂದು ನೀವು ಪೆನ್ನಿ ಸ್ಟಾಕಿ ಹಾಕ್ತೀನಿ ಬೇಗ ಲಾಭ ಆಗ್ತದೆ ಅಂತ ಹಿಂಗೆ ಹೋಗ್ಬಿಟ್ರೆ ಅವಾಗ ಲಾಸ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಲಾಭ ಆಗ ಎಷ್ಟಾಗ್ತದೋ ಆಮೇಲೆ ವಿಚಾರ. ಲಾಸ್ ಆದಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇರುವಂಥ ಆಸಕ್ತಿ ಕಮ್ಮಿ ಆಗ್ತದೆ. ಫಸ್ಟ್ಗೆ ಆಸಕ್ತಿ ಕಮ್ಮಿ ಆಗಬಾರ್ದಿಲ್ಲ. ನೀವು ಆಸಕ್ತಿ ಬೆಳೆಸೋಬೇಕು. ಆಸಕ್ತಿ ಬೆಳೆಸ್ಕೊಂಡು ನೀವು ನಿರಂತರವಾಗಿ ಒಂದು 5 ವರ್ಷ 10 ವರ್ಷ ನಿಮ್ಮದು ಟೈಮ್ ಫ್ರೇಮ್ ಯಾವಾಗಲೂ ಜಾಸ್ತಿ ಇರಬೇಕು. ನೀವು ಟೈಮ್ ಫ್ರೇಮ್ ಜಾಸ್ತಿ ಇಟ್ಕೊಂಡು ನೀವು ಮೇಂಟೈನ್ ಮಾಡಿದ್ರೆ ಅವಾಗ ನಿಮ್ಗೆ ಲಾಭ ಜಾಸ್ತಿ ಆಗ್ತದೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಪೆನ್ನಿ ಸ್ಟಾಕ್ಗಳು ಹಾಕೋದಕ್ಕೆ ಮುಂಚೆ 4 ಬಾರಿ ವಿಚಾರ ಮಾಡಿ ಅಧ್ಯಯನ ಮಾಡಿ ನಿಮಗೆ ಗೊತ್ತಿರೋ ಒಳ್ಳೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಹತ್ರ ಮಾಹಿತಿ ತಗೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ. ನಾನು ಹೇಳಿದ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.